ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ತುಂಬ ದಿನದಿಂದ ವಿಡಿಯೋ ಮಾಡಲಿಕ್ಕಾಗಿರಲಿಲ್ಲ. ಇವತ್ತೊಂದು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಬಿಟ್ಟು ತುಂಬ ಅಟ್ಯಾಚ್ಮೆಂಟ್ ಆಗಿತ್ತು, ಆದರೆ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದಕ್ಕೆ ಮಿಸ್ ಮಾಡ್ತಾ ಇದ್ದೆ ನಿಮಗೆಲ್ಲರಿಗೂ. ಇವತ್ತು ಜೋಳದ ರೊಟ್ಟಿದು ಉಪ್ಪಿಟ್ಟು ಅಂದರೆ ರೊಟ್ಟಿದು ಉಪ್ಪಿಟ್ಟು ಮಾಡೋಣಂತ. ಅಂದರೆ ಅದು ರೊಟ್ಟಿದು ಬಿಸಿ ರೊಟ್ಟಿ ಇರಬಾರ್ದು, ಹಿಂದಿನ ದಿವಸ ರೊಟ್ಟಿ ಇರಬೇಕು. ಅದನ್ನು ಮಾಡೋಣಂತ ಇವತ್ತು ತೋರಿಸ್ತೇನೆ ನಿಮಗೆ. ಫಸ್ಟಿಗೆ ಎಣ್ಣೆ ತೊಗೋಬೇಕು. ಈಗ ನೋಡಿರಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಬಿಟ್ಟಿದ್ದೀನಿ. ಈಗೇನು ಮಾಡಬೇಕು ನೋಡಿರಿ, ಸಾಸಿವೆ ತೊಗೋಬೇಕು. ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂದಮೇಲೆ ನಾನು ಏನೇನು ತೊಗೊಂಡಿದ್ದೇನೆ ಅಂದರೆ ಜೀರಿಗೆ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಶೇಂಗಾ ಮತ್ತು ಉಳ್ಳಾಗಡ್ಡಿ, ಒನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ನಿಮಗೆ ತೋರಿಸ್ತೀನಿ. ಇದು ನೋಡಿರಿ, ಎಲ್ಲ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೌದಾ? ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಶೇಂಗಾ, ಉಳ್ಳಾಗಡ್ಡಿ. ನೀವು ಶೇಂಗಾ ಬೇಕಂದ್ರೆ ಸ್ಕಿಪ್ ಮಾಡ್ಬೋದು. ಕೆಲವ್ರಿಗೆ ಏನಾಗ್ತದೆ, ಪಿತ್ತದ ತ್ರಾಸ ಇರ್ತದೆ, ಶೇಂಗಾ ತಿನ್ನೋದಿಲ್ಲ ಅವರು, ಆವಾಗ ನೀವು ಸ್ಕಿಪ್ ಮಾಡ್ಬೋದು. ಸಾಸಿವೆ ಚಟಪಟ ಅಂತ ಇದೆ ನೋಡ್ರಿ. ನಾನು ಮೊದಲೇ ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಅದೇನಾಗ್ತದೆ, ಸ್ಮೆಲ್ ಚಂದ ಬರ್ತದೆ ಅದಕ್ಕೆ. ಇದಕ್ಕೆ ಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ, ಸ್ವಲ್ಪ ಜೀರಿಗೆ, ಶೇಂಗಾ ಆಮೇಲೆ ಹಾಕ್ಕೊಂಡ್ರು ಬರ್ತದೆ. ಯಾಕಂದರೆ ಹುರಿದಿದ್ವು ಅವ ನಾವು ಶೇಂಗಾ. ಹಸಿ ಶೇಂಗಾ ಇದ್ದರೆ ಮೊದಲು ಹಾಕ್ಕೋಬೇಕು. ಮೊದಲು ಅರಿಶಿನ ಪುಡಿ ಹಾಕಿಬಿಟ್ರೆ ಎಣ್ಣೆ ಒಳಗೆ ಅದ್ರದ್ದು ಟೇಸ್ಟ್ ಬೇರೆ ಬರ್ತದೆ. ಈಗ ನೋಡಿರಿ, ಇದು ಒಗ್ಗರಣೆ ರೆಡಿ ಆಗ್ತಾ ಇದೆ. ಹೌದಾ? ಸ್ಮೆಲ್ ಎಷ್ಟು ಚಂದ ಬಂತು ನೋಡ್ರಿ. ಅದು ಅರಿಶಿನ ಪುಡಿ ಹಾಕಿದ್ದಕ್ಕೆ ಒನಿಯನ್ದು ಚೆಂದಾಗಿ ಸ್ಮೆಲ್ ಬಂದದು. ಇದು ನೋಡಿರಿ, ಹೌದಾ? ಕಾಣಿಸ್ತದಲ್ಲ? ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಅದು ಬ್ರೌನಿಷ್ ಆಗೋ ತನಕ ಇದು ಮಾಡೋದು. ನಾನು ಸ್ವಲ್ಪ ಭಾಳ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದ್ಬಿಟ್ಟೆ. ಹೀಗಾಗಿ ರೆಸಿಪಿ ತೋರಿಸ್ಲಿಕ್ಕಾಗಿಲ್ಲ, ಮತ್ತು ಬಾಕಿ ಪ್ರೋಗ್ರಾಮ್ಸ್ ಮಾಡಲಿಕ್ಕಾಗಿಲ್ಲ. ಮತ್ತು ನಂದು ಬ್ಯೂಟಿ ಪಾರ್ಲರು ಇದೆ. ಹೀಗಾಗಿ ದೀಪಾವಳಿ ಸೀಸನ್ ಎಲ್ಲ ಇತ್ತು, ನನಗೆ ಬೇರೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇದು ನೋಡಿರಿ, ಒಗ್ಗರಣೆ ರೆಡಿ ಆಗಿಬಿಟ್ಟಿದೆ. ಈಗ ಮೊದಲು ಅರಿಶಿನ ಪುಡಿ ಹಾಕ್ಕೊಂಡಿದ್ದಕ್ಕೆ ಏನು ಅರಿಶಿನ ಹಾಕ್ಕೊಳ್ಳೋದು ಜರೂರಿಲ್ಲ. ಮತ್ತು ಭಾಳ ಅರಿಶಿನೂ ತಿನ್ನಬಾರ್ದು, ಅಂದರೆ ಒಂಥರ ಸ್ಮೆಲ್ ಬರ್ತದೆ ಅದು ಅಡುಗೆಗೆ. ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು ಪ್ರಮಾಣಕ್ಕೆ. ಈಗ ಹೆಂಗೆ ನಾನು 2 ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೆ ಅಂತ, ಒನಿಯನ್ ಹಾಕ್ಕೊಂಡಿದ್ದೆ ಅಂತ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹ್ಞೂ ಅಂತ ಹಾಕಿಬಿಟ್ರೆ ಅದೇನು ಮತ್ತು ಅಡುಗೆ ತಿನ್ನಲಿಕ್ಕೇ ಮನಸ್ಸಾಗೋದಿಲ್ಲ ರೆಸಿಪಿ ಮಾಡಿದ್ದು. ಈಗ ಗ್ಯಾಸ್ ಆಫ್ ಮಾಡ್ತೇನೆ ನೋಡಿರಿ. ಆಫ್ ಮಾಡಿ ಶೇಂಗಾ ಹಾಕ್ಕೋತೀನಿ. ಹುರಿದಿದ್ವ ಇದ್ವಲ್ಲ, ಅದು ಲಾಸ್ಟಿಗೆ ಹಾಕಿದ್ದೀನಿ ನಾನು, ಮತ್ತು ಹೊತ್ತಿಗಿತ್ತೇವೆ ಅಂಥೇಳಿ. ನಾನು ಎಲ್ಲ ಹುರಿದು ಇಟ್ಟಿರ್ತೇನೆ.
ಏನಾಗ್ಬಿಡ್ತಾವ, ಇರಿವಿ ಹತ್ತಾವ, ಹಸಿವು ಇಟ್ಕೊಳ್ಳ ಕೈ ಆಗ್ತಾವ, ಮತ್ತು ಹಳದಿ ಆಗ್ತದೆ, ಹಿಂಗೆಲ್ಲ ಆಗ್ತಾವ. ಈಗ ನೋಡಿರಿ, ಇದು ಹಿಂದಿನ ದಿವಸದ್ದು 2 ರೊಟ್ಟಿ ಇಟ್ಟುಕೊಂಡಿದ್ದೀನಿ, 2-3 ಒಂದು ನಿಮಿಷ. ಈಗ ಇದ್ರ ನೋಡಿದ ಸ್ವಲ್ಪ ಖಡಕ್ ಆಗ್ಯಾವ, ಜೋಳದ ರೊಟ್ಟಿನ ಇವು ಸ್ವಲ್ಪ ಖಡಕ್ ಆಗ್ಯಾವ. ಅದಕ್ಕೆ ಇದನ್ನೇನು ಮಾಡಬೇಕು, ಈಗ ಸ್ವಲ್ಪ ಹಿಂಗೆ ನೀರು ಹಾಕ್ಕೋಬೇಕು, ಕುಡಿ ನೀರು ಇರ್ತದಲ್ಲ, ಸ್ವಲ್ಪ ನೀರು ಹಾಕ್ಕೊಡ್ರಿ. ಮತ್ತು ಇದಕ್ಕೆ ತಂಗ್ಳು ರೊಟ್ಟಿನೇ ಬೇಕು ರೀ, ಭಾಳ ಚಂದ ಆಗ್ತದೆ ಇದು. ಡಬ್ಬಿಗೂ ಒಯ್ಬೋದು ಮಕ್ಕಳು ಸ್ಕೂಲಿಗೆ. ತಂಗ್ಳು ರೊಟ್ಟಿ ತಿಂದ್ರೆ ಒಳ್ಳೆಯದು, ಆದರೆ ತಂಗ್ಳದ ಚಪಾತಿ ತಿನ್ನಬಾರ್ದು. ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಅಂದ್ರೇನು ಸ್ವಲ್ಪ ಸಾಫ್ಟ್ ಆಗ್ತದಂತ. ಹಿಂದಿನ ದಿವ್ಸದ ರೊಟ್ಟಿ ಇರಬೇಕು, ಭಾಳ ದಿವ್ಸದ ರೊಟ್ಟಿ ಇರಬಾರ್ದು. ಅವೇನಾಗ್ತಾವ, ಕೈ ಆಗಿದ್ದು, ಬೂಸ್ರು ಬಂದಿದ್ದು, ಇಂಥವೆಲ್ಲ ರೊಟ್ಟಿದು ಮಾಡಬಾರ್ದು. ಎಲ್ಲರೂ ಹೊರಗೆ ಒಗೆದು ಬಿಡಬೇಕು, ಆಮೇಲೆ ಕೆಡಿಸ್ಬಾರ್ದು ಯಾವುದು. ಇದು ನೋಡಿರಿ, ಸಾಫ್ಟ್ ಆಗಿದೆ ಈಗ ರೊಟ್ಟಿ. ಈಗ ಹಿಂಗೆ ತುಂಡು ಮಾಡ್ಕೋಬೇಕು. ಈಗ ನೀರು ಒಗೆದ್ಬಿಟ್ರೆ ನಡೀತದೆ. ನೀರು ಚೆಲ್ಬಿಡ್ತೇನೆ ಇದನ್ನ. ಈಗ ಇದು ಪ್ಲೇಟ್ನೊಳಗೆ ನೋಡ್ರಿ, ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಮಿಕ್ಸ್ ಅಂದ್ರೆ ಎಲ್ಲ ಇದು ಹಿಂಗೆ ಸಣ್ಣಗೆ ಮಾಡ್ಕೊಳ್ಳೋಣ. ಸಾಫ್ಟ್ ಆಗಿರ್ತದೆ, ಅದಕ್ಕೆ ನೀವು ಮನೇಲಿ ಮಾಡಿರಿ. ಆಮೇಲೆ ಮತ್ತೆ ಕಮೆಂಟ್ಸ್ ಹಾಕಿ ಹೇಳ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಅಂದರೆ ನನಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಸ್ಕೋಪ್ ಕೊಟ್ಟಂಗೆ ಆಗ್ತದೆ. ನೀವು ಮೋಟಿವೇಶನ್ ಇದು ನಿಮಗೆ ಕೊಡ್ತಾ ಇರ್ತೀನಿ ಯಾವಾಗಲೂ. ಅಂದರೆ ನಾನೇನು ಮಾಡ್ತೀನಿ, ವಿಡಿಯೋ ಮಾಡಲಿಕ್ಕೆ ಭಾಳ ಮೆಹನತ್ ಮಾಡಬೇಕಾಗ್ತದೆ ರೀ. ಹೀಗಾಗಿ ಸ್ವಲ್ಪ ನೀವು ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇದು ಶೇರ್ ಮಾಡಿದ್ರೆ ನಿಮಗೇನು ದುಡ್ಡೇನು ಹತ್ತೋದಿಲ್ಲ. ಅದಕ್ಕೋಸ್ಕರ ನೀವು ಲೈಕ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಸಬ್ಸ್ಕ್ರೈಬು ಮಾಡಿರಿ. ಇದು ನೋಡಿರಿ, ಇದು ಹಾಕ್ತೇನೆ. ಇದು ರೊಟ್ಟಿ ಎಲ್ಲ ಹೌದಾ, ಇದ್ರೊಳಗೆ ತೊಳೆದು ತೊಗೊಂಡೆ. ಗ್ಯಾಸ್ ಬಂದ್ ಮಾಡಿದ್ದೇನೆ ನಾನು. ಇದ್ರೊಳಗೆ ಹಿಂಗೆ ಹಾಕಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದ್ರ ಸಂತಿಲಿ ಮೊಸರು ಇರಬೇಕು, ಗಟ್ಟೆನ ಮೊಸರು, ಉಪ್ಪು, ಚಟ್ನಿ ಪುಡಿ, ಕೈಗೆಲ್ಲ ಭಾಳ ಹತ್ತಿರ್ತದೆ, ಸ್ವಲ್ಪ ಹಿಂಗೆ ತಕ್ಕೊಂಬಿಡ್ಬೇಕು. ಹಳ್ಳಿ ಜನ ನೋಡ್ರಿ, ತಂಗ್ಳೂರು ರೊಟ್ಟಿ ತಿಂತಾರೆ ಅವರು, ಹಂಗೆ ಮತ್ತು ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಎಷ್ಟು ಗಟ್ಟಿರ್ತಾರೆ ನೋಡ್ರಿ. ಅವ್ರಿಗೆ ಏನು ತಿಂದ್ರೂ ಕರಗ್ತಿರ್ತದೆ. ಎಸಿಡಿಟಿ ಆಯ್ತು, ಅದು ಆಯ್ತು, ಇದಾಯ್ತು ಏನು ಅನ್ನಂಗಿಲ್ಲ ಅವರು. ಈಗ ನೋಡ್ರಿ, ಅದನ್ನ
ಎಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಬೇಕಂದ್ರೆ ನೀವು ಬಿಸಿ ಮಾಡ್ಕೋಬೋದು, ಇಲ್ಲಾಂದ್ರೆ ನಮ್ಗೆ ಬಿಸಿ ಮಾಡಿದ್ರು ಬರ್ತದೆ. ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಉಪ್ಪು ಹಾಕ್ತೇನೆ, ಅದಕ್ಕೆ ಸಾಲ್ಟ್ ಹಾಕ್ಬೇಕು. ಈಗ ಅದಕ್ಕೆ ಕೆಲವು ಮಂದಿ ಏನು ಮಾಡ್ತಾರೆ, ಸ್ವಲ್ಪ ಸಕ್ಕರೆನೂ ಹಾಕ್ತಾರೆ ಮೇಲೆ. ನಮಗೆ ಸಕ್ಕರೆ ಇಷ್ಟ ಇಲ್ಲ, ಅದು ರೊಟ್ಟಿ ಸಂತಿಲ್ಲ ಸಕ್ಕರೆ ಸರಿ ಆಗೋದಿಲ್ಲ ನೋಡಿರಿ. ಎಣ್ಣೆನೂ ಕರೆಕ್ಟಾಗಿದೆ, ಭಾಳ ಎಣ್ಣೆ ಮಾಡಬೇಡ್ರಿ, ಎಣ್ಣೆ ಕಡಿಮೆನ ವಾಪಸ್ರಿ, ಇಲ್ಲಾಂದ್ರೆ ಟೇಸ್ಟ್ ಬರೋದಿಲ್ಲ ಇದಕ್ಕೆ. ನಾವೆಲ್ಲ ಸ್ಕೂಲ್ನಾಗಿರುವಾಗ ರೊಟ್ಟಿದು ಉಪ್ಪಿಟ್ಟು ಮಾಡಿದ್ರಂದ್ರೆ ಒಬ್ರಿಗೊಬ್ರು ನನಗೆ ಬೇಕು ನಿನಗೆ ಬೇಕು ಅಂತ ಅಂತಿದ್ವಿ ಮನೆಯೊಳಗೆ. ಹೀಗಾಗಿ ರೊಟ್ಟಿ ಉಪ್ಪಿಟ್ಟು ಮಾಡ್ಲಿಕ್ಕೆ ಈಗ ನನಗೆ ಖರೆ ಅಂದ್ರೆ ಹೆಚ್ಚಾಗಿ ಟೈಮ್ ಸಿಗೋದಿಲ್ಲ. ಯಾಕಂದರೆ ಎಲ್ಲರೂ ಬಿಸಿ ರೊಟ್ಟಿ ತಿಂದುಬಿಡ್ತೀವಿ, ರೊಟ್ಟಿನೇ ಉಳಿಯೋದಿಲ್ಲ. ಯಾವಾಗ ಉಳಿತದೋ ಆವಾಗ ಮಾಡೋದು. ಈ ಉಪ್ಪು ಹಾಕಿ ಬಿಸಿ ಮಾಡ್ತೇನೆ ನೋಡ್ರಿ. ಗ್ಯಾಸ್ ಆನ್ ಮಾಡ್ತೇನೆ ಈಗ. ಚೆನ್ನಾಗಿ ಅದನ್ನು ಬಿಸಿ ಮಾಡಿಕೊಂಡು ಒಂದು ಡಿಶ್ನೊಳಗೆ ಹಾಕ್ಕೊಂಡು ತಿನ್ಬೋದು. ಸೌಂಡ್ ಬರ್ತಾ ಇದೆ ನೋಡಿರಿ, ಬಿಸಿಯಾಗಿದೆ. ಸಾಲ್ಟು ಎಷ್ಟು ಸ್ವಲ್ಪ, ಉಪ್ಪನ್ನು ಕಡಿಮೆನೇ ತಿನ್ನಿರಿ, ಜಾಸ್ತಿ ತಿನ್ನಬೇಡ್ರಿ. ಎಲ್ಲ ವೈಟ್ ಕಲರ್ ಇದ್ದಿದ್ದೆಲ್ಲ ಸ್ವಲ್ಪ ತಿನ್ನಬೇಕು. ಈಗ 3 ರೊಟ್ಟಿಗೆ ಇಷ್ಟೇ ಹಾಕ್ತಿದ್ದೇನೆ ನೋಡಿರಿ ಉಪ್ಪು, ಹೌದಾ? ಭಾಳ ಹಾಕ್ಬೇಡ್ರಿ, ಬೇಕಂದ್ರೆ ಮತ್ತೆ ಮೇಲೆ ಹಾಕ್ಕೊಳಕ್ಕೆ ಬರ್ತದೆ. ಆಮೇಲೆ ಮೊಸರು ಇರ್ತದಲ್ಲ, ರುಚಿ ಆಗ್ತದೆ. ಉಪ್ಪು ಕಡಿಮೆನೇ ತಿನ್ನಬೇಕು. ಈಗ ನೋಡಿರಿ, ಬಿಸಿ ಮಾಡ್ತೇನೆ, ಉಪ್ಪು ಹಾಕಿದ್ದೀನೆಲ್ಲ. ಸೌಂಡ್ ಬರ್ತಾಯಿದೆ ನೋಡಿರಿ, ರೊಟ್ಟಿ ಗರಮ್ ಆಗ್ತಾಯಿದೆ. ಬಿಸಿ ಆದ ತಕ್ಷಣ ಊಟ ಮಾಡ್ಬೇಕು ರೀ. ಇದಕ್ಕೆ ಬಿಸಿ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಬರ್ತದೆ. ಅದು ಸ್ವಲ್ಪ ತಳಗೆ ಹತ್ತೋಂಗನ ಬಿಸಿ ಮಾಡಬೇಕು, ಅಂದರೆ ಹೊತ್ತೋದು ಅಂತಾರಲ್ಲ ಹಂಗೆ. ಸ್ಮೆಲ್ ಎಷ್ಟು ಚಂದ ಬಂತು ನೋಡಿರಿ. ಅಂದ್ರೆ ನಿಮಗೇನು ಪಲ್ಯ ಮಾಡೋದೇನು ಜರೂರಿ ಇಲ್ಲ. ಇದಕ್ಕೆ ಬೇಕಂದ್ರೆ ಹಚ್ಕೊಂಡು ತಿನ್ಬೋದು, ಕೋಸಂಬರಿ ಅದಿದು. ಆದರೆ ನಾವೇನು ಮಾಡ್ತೀವಿ, ಹೆಚ್ಚಾಗಿ ಇದು ಮಾಡಿಬಿಟ್ವಿ ಅಂದ್ರೆ ಮೊಸರು ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಒಂದೊಂದು ಸ್ವಲ್ಪ ಒಂದೊಂದು ಸ್ಪೂನ್ ಮೊಸರು ಹಾಕ್ಕೊಂಡು ತಿನ್ನೋದಿಲ್ಲ. ಚಟ್ನಿ ಪುಡಿ ಇದ್ರೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ಹೀಗಾಗಿ ನಮಗೇನು ಪ್ರಾಬ್ಲಮ್ ಬರೋದಿಲ್ಲ. ಈಗ ನೋಡಿರಿ, ಈ ಡಿಶ್ನಲ್ಲಿ ಹಾಕ್ತೀನಿ. ಸ್ಮೆಲ್ ಮಾತ್ರ ಭಾರಿ ಚಂದ ಬರ್ತಾಯಿದೆ. ಎಲ್ಲರೂ ಕೂಡ ಊಟ ಮಾಡ್ಬೇಕು ನೋಡ್ರಿ. ಇನ್ನು ತಿನ್ಕೋತ ಹರಟಿ ಹೊಡ್ಕೋತ ನೀವು ಬೇಕಂದ್ರೆ ಇದ್ರ ಮೇಲೆ ಕೊಬ್ಬರಿನೂ ಹಾಕ್ಕೋಬೋದು, ಹಸಿ ಕೊಬ್ಬರಿ. ನಾ ಈ ಕೊಬ್ಬರಿ ಏನು ಹೆರ್ದಿಲ್ಲ, ಕೊಬ್ಬರಿ ಇದ್ರೆ ಹಾಕ್ತೀನಿ. ಕೊಬ್ಬರಿ ಏನಿಲ್ಲ, ಹಸಿ ಕೊಬ್ಬರಿದು. ಮೇಲೆ ಕೊತ್ತಂಬರಿ ಇದೆ, ಹೌದಾ? ಹಿಂಗಾಗಿದೆ ನೋಡ್ರಿ, ಎಷ್ಟು ಚೆಂದಾಗಿದೆ ನೋಡ್ರಿ. ಕಲರ್ ಎಷ್ಟು ಚೆಂದ ಸುಂದರವಾಗಿ ಬಂದದು, ಟೇಸ್ಟು ಅಷ್ಟು ಚೆನ್ನಾಗಾಗಿದೆ. ನೀವು ತಿಂದು ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.